3 ಮೋಟರ್ಸ್, ಡಬಲ್ ಮೋಟ್ರು ಕೆಳಗಿನ ಮನೆದು, ಈ ಕಡೆದು ಇದು ಸಿಂಗಲ್ಲು ಮೇಲ್ಗಡೆದು. ಫುಲ್ ಆಲ್ ಹೌಸ್ ಗ್ರಾನೈಟ್ ಕಲ್ಲು. ಒಂದನೇ ಬೆಡ್ರೂಮು, ಅಟ್ಯಾಚ್ ವಾರ್ಡ್ರೋಬ್, ಬೀರ್ಸ್. ಓಕೆ, ಇದು ಒಳಗಡೆ ಸಂಪು, ಒಂದು 6-7 ಟ್ಯಾಂಕ್ ಹಿಡಿಯುತ್ತೆ ವಾಟ್ರು. POP ವರ್ಕ್ ಥರ. ಇದು ಡೂಪ್ಲೆಕ್ಸ್ಗೆ ಹೋಗೋ ಮೆಟ್ಲು. ಇದು ದೇವ್ರ ಕೋಣೆ. ಇದು ಸೆಕೆಂಡ್ ಬೆಡ್ರೂಮು. ಸಜ್ಜ. ಅಟ್ಯಾಚ್ ಬಾತ್ರೂಮ್ ಸೆಕೆಂಡ್ ಬೆಡ್ರೂಮಿಗೆ. ಕಬೋರ್ಡ್, ಶವರ್ವಾ, ಲಕ್ಸುರಿ ಐಟಮ್ಸ್ ಹ್ಯಾಡ್. ಓಕೆ, ಕಂಪ್ಲೀಟ್ ಸೆಕೆಂಡ್ ಬೆಡ್ರೂಮ್. ಪೂಜಾ ರೂಮ್. ಸೆಕೆಂಡ್ ಬೆಡ್ರೂಮ್ ಪಕ್ಕದಾಗೆ. ಕಿಚನ್. ಸೆಕೆಂಡ್ ಬೆಡ್ರೂಮ್ ಆದ ತಕ್ಷಣ ಕಿಚನ್ನು. ಓಕೆ, ಸಜ್ಜ. ಅಟ್ಟ ಬರುತ್ತೆ, ದೊಡ್ಡದಾಗಿ ಸ್ಪೇಸಸ್. ಆಮೇಲೆ ಸ್ಟ್ರೈಟ್ ಔಟ್ಸೈಡ್ ಇಂಡಿಯನ್ ಟಾಯ್ಲೆಟ್. ಸಿಂಕ್, ವಾಷಿಂಗ್ ಮಿಷಿನ್ ಸ್ಪೇಸ್, ಹ್ಯಾಂಡ್ ವಾಶ್, ಬಟ್ಟೆ ತೊಳೆಯೋದು. ಔಟ್ ಸೈಡ್ ಗೇಟ್. ಓಕೆ, ಔಟ್ಸೈಡ್ ಸ್ಟೇರ್ ಕೇಸ್ ರೂಮ್. ಸೈಟ್ 18-10 ಸೈಟ್ ಇದು. ಅಲ್ಲಿವರೆಗೂ ಇಲ್ಲಿ ಕಾಣಿಸುತ್ತಲ್ಲ ಕಲ್ಲು. ಔಟ್ಸೈಡ್ ಬ್ಯಾಕ್ ಸೈಡ್ ಹೌಸ್. ಟ್ವೆಂಟಿ ಅಡಿ ಎಬೋ ಮಾಡ್ಕೊಬೋದು, ಇದೆ ಅವಕಾಶ. ಇಲ್ಲಿ ಔಟ್ಸೈಡ್ ಗೇಟ್ ಒಳಗೆ ಬಂದ ತಕ್ಷಣ ಡೂಪ್ಲೆಕ್ಸಿ ತೋರಿಸ್ತೀನಿ. ನೆಕ್ಸ್ಟು
ಹೌಸ್ ಒಳಗೆ ಬಂದ್ವಿ. ಕಿಚನ್ನು, ಸಿಂಕು, ಇದು ಫಿಲ್ಟ್ರು ಎಲ್ಲದಕ್ಕೂ ರೆಡಿ ಇದೆ. ಡುಪ್ಲೆಕ್ಸಿಗೆ ಹೋಗೋ ಮೆಟ್ಲಿದು. ಡುಪ್ಲೆಕ್ಸಿಗೆ ಹೋಗೋ ಅಷ್ಟೇ ಅಲ್ಲೇ ಮೆಟ್ಲು. ಫುಲ್ ಸ್ಪೇಸಸ್ ಮನೆ, ಗಾಳಿ ಬೆಳಕು ಯಾವಾಗ ತುಂಬ ಇರುತ್ತೆ ಯಾವಾಗ. ವಿಂಡೋಸ್, ಟೆರಸ್ಸಿಗೆ ಹೋಗೋ ಸ್ಟೇರ್ಕೇಸು. ಡೂಪ್ಲೆಕ್ಸ್ ಬೆಡ್ರೂಮಿಗೆ ಬರ್ತಾಯಿದ್ವಿ. ಡೂಪ್ಲೆಕ್ಸ್ ಬೆಡ್ರೂಮ್. ಕಬೋರ್ಡು, ಶವರ್ ಎಲ್ಲ ಇದು ಮಾಡಿಸಿದ್ದಾರೆ. ಎಲ್ಲ ಇರಬೇಕಂತ ಕಟ್ಸಿರೋ ಮನೆ, ಮಾರಬೇಕಂತ ಕಟ್ಟಿರೋದಲ್ಲ. ಫುಲ್ ಬಿಲ್ಡ್ ಕ್ವಾಲಿಟಿ ಮರಳು ಹಾಕಿ ಕಟ್ಟಿರೋದು. ಇವಾಗೆಲ್ಲ MC ಡೈರೆಕ್ಟಾಗಿ ಕಟ್ತಾರೆ. ಮರಳು ಬಿಸ್ನೆಸ್ ಮಾಡ್ತಾಯಿದ್ರು ಫಸ್ಟ್ನೇ ಓನರ್, ನಮಗೆ ಮಾರಿದ್ರಲ್ಲ ಅವರು. ಹಾಗಾಗಿ ಮನೆ ಮಾತ್ರ ಹೈ ಕ್ವಾಲಿಟಿ, ಕಲ್ಲಿನ ಕೋಟೆ ಇದ್ದಂಗಿದೆ ನೋಡಿ. ಇದು ಎಂಟ್ರೆನ್ಸ್ ಕಾಲಿಡಾನ್, ಡೂಪ್ಲೆಕ್ಸ್ ಕಾಲಿಡಾನ್. ಇದು ಬಳ್ಳಾರಿ ಕಲ್ಲು, ಬಳ್ಳಾರಿ ಪಿಲ್ಲರು, ಬಳ್ಳಾರಿ ಕಲ್ಲಲ್ಲಿ ಪಿಲ್ಲರ್ ಮಾಡಿರೋದು. ಬಿಲ್ಡ್ ಕ್ವಾಲಿಟಿ ಇದೆ. ಈ ಕ್ವಾಲಿಟಿ ಈಗಿನ ಇದರಲ್ಲಿ ಕಾಂಟ್ರಾಕ್ಟ್ಲಿ ಸಿಗೋಲ್ಲ. ಓಕೆ, ಎಲ್ಲ ಟೀಕುಡ್ಡು. ಓಕೆ, ಈಗ ಟೆರಸ್ಸಿಗೆ ಹೋಗೋಣ ಡೈರೆಕ್ಟ್. ಟೆರಸ್ಸಿಗೆ ಹಿಂಗೆ ಡೂಪ್ಲೆಕ್ಸಿಂದ ಮೇಲ್ಗಡೆ ಟೆರಸ್ಸಿಗೆ ಹೋಗ್ಬೋದು. ಇದೇ ಡೋರು. ಡೂಪ್ಲೆಕ್ಸಿಗೆ ಹೋಗ್ಬೋದು. ಓಕೆ, ಅಲ್ಲ ಟೆರಸ್ಸಿಗೆ ಹೋಗ್ಬೋದು. ವಿಂಡೋ ಟೆರಸ್ಸಿಗೆ ಸ್ಟ್ರೈಟ್. ಟೆರಸ್ಸಿಗೆ ಬಂದ್ವಿ. ಸೋಲಾರ್ ಇದೆ, ಸ್ಪೇಸಿಯಸ್ ಆಗಿದೆ ಟೆರಸ್ಸು. 1862 ಟೆರಸ್ ಬರುತ್ತೆ. ಹಿಂದ್ಗಡೆ ಪ್ಲಸ್ 30 ಸೈಡ್ ಬರುತ್ತೆ. ಇದೊಂದು ಸಿಂಗಲ್ ರೂಮು, ಬ್ಯಾಚುಲರ್ ರೂಮು ಕೊಡ್ಬೋದು. ಟಾಯ್ಲೆಟ್ ರೂಮ್ ಸಪ್ರೇಟ್ ಇದೆ. ಇಂಡಿಯನ್ ಟಾಯ್ಲೆಟು. ನೀರಿಗೆಲ್ಲ ಚೆನ್ನಾಗಿದೆ, ಸಫಿಷಿಯೆಂಟ್ ನೀರಿದೆ. ಟೆರಸ್ ಫ್ರಂಟ್ ಇದು. ಮೇಲ್ಗಡೆ ರೂಮಿಂದು ತೋರಿಸ್ತೀನಿ. ರೂಮು ಸಿಂಗಲ್ ಬ್ಯಾಚುಲರ್ ರೂಮಿಗೆ ಕೊಡ್ಬೋದು. 4200 ಕೊಡ್ತಾಯಿದ್ರು ನಮಗೆ. 5000, 5.5 ಕೊಡ್ತಾರೆ. ಸಿಟಿ ನಿಯರು. ಚೆನ್ನಾಗಿದೆ, ಸ್ಪೇಸಿಯಸ್ ಆಗಿದೆ, ದೊಡ್ಡದಾಗಿದೆ ನೋಡಿ. ಒಂದು 50x20 ಬರ್ಬೋದು. ಮೇಲೆ ಸ್ವಿಚ್ಚ ಬರುತ್ತೆ. ಓಕೆ, ಇದು ಅದು ಬಾತ್ರೂಮ್ ಫಸ್ಟಿಗೆ ತೋರಿಸ್ತೀನಿ. ಇಂಡಿಯನ್ ಟಾಯ್ಲೆಟ್ ವೆಂಟಿಲೇಷನಿಗೆ ಬಿಟ್ಟಿದ್ದಾರೆ, ಚೆನ್ನಾಗಿದೆ ನೋಡಿ. ಮೇಲ್ಗಡೆ ಟೆರಸ್ ಮೇಲೆ ಇಲ್ಲೊಂದು ಕೆಳಗೆ ಸಿಂಟೆಕ್ಸ್ ಬರುತ್ತೆ ನೋಡಿ. ಅದು ಕೆಳಗಿನ ಮನೆಯದು. ಇದು ಮೇಲ್ಗಡೆ ಸಿಂಟೆಕ್ಸ್ ಇದೆಯಲ್ಲ, ಅದು ಮೇಲ್ಗಡೆದು. ಕೆಳಗಿನ ಮನೆಯದು ಡಬಲ್ ಸಿಂಟೆಕ್ಸ್ ಬರುತ್ತೆ. ಓಕೆ, ಅದು ಸೋಲಾರ್ ಹೇಳಿದ್ನಲ್ಲ.
ನೆಕ್ಸ್ಟ್ ಸೈಟ್ ಇಲ್ಲಿಂದ ಮೇಲ್ಗಡೆಯಿಂದ ತೋರಿಸ್ತೀನಿ ಇನ್ನೊಂದು ಸಲ ನೋಡ್ಕೊಳ್ಳಿ. ಟೆರಸ್ ಸೈಟು 62 ಅಡಿ ಮನೆ, 18-62 ಅಡಿ, 62 ಅಡಿ ಮನೆ ಪ್ಲಸ್ 18-10 ಸೈಟು. ಓಕೆ, ಮೇಲಿಂದನೇ ತೋರಿಸ್ತೀನಿ, ಕೆಳಗಿಂದ ಇಲ್ಲಿಂದನೇ ಡೈರೆಕ್ಟ್ ಕೆಳಗೆ ಹೋಗೋದು ತೋರಿಸ್ತೀನಿ, ಡಬಲ್ ಬೆಡ್ರೂಮ್ಗೆ ಹೋಗೋದು ತೋರಿಸ್ತೀನಿ. ಇಲ್ಲಿಂದ ಟೆರಸ್ಸಿಂದ ಈಗ ಬಂದರೆ ಸ್ಟೇರ್ಕೇಸಿಂದ ಡಬಲ್ ಬೆಡ್ರೂಮ್ ಮನೆ ಸಿಗುತ್ತೆ. ಇಲ್ಲೇ ಲೆಫ್ಟಿಗೆ ನೋಡಿದೆ. ನೋಡಿ ಟಿ ವಿ ಸೋಫಾ, ಅದು ಟಿ ವಿ ಶೋಕೇಸ್ ಅದೇ ಇದು ಬರುತ್ತೆ ರೆಡಿ. ಇದು ಹಾಲು ದೊಡ್ಡದಾಗಿ ಬರುತ್ತೆ ಹಾಲು. ಇದು ಎಲ್ಲ ಬೋರು ಎಲ್ಲ ಇಲ್ಲೇ ಹಾಕ್ಕೊಬೋದು. ಮೇನ್ ಸ್ವಿಚ್ಚಸ್ಸು, ಇದು ಮೋಟ್ರದು. ಓಕೆ, ಸೌಂಡ್ ಕೇಳಿಸ್ತಾ ಇರ್ಬೋದು. ವೆಂಟಿಲೇಷನ್, ಗಾಳಿ ಬೆಳಕಿ ಎಲ್ಲ ಚೆನ್ನಾಗಿದೆ. ಇದು ಹಾಲು. ಆಮೇಲೆ ಹಿಂಗೆ ಒಳಗೆ ಹೋಗ್ತಾ ದೇವ್ರ ಕೋಣೆವರೆಗೂ ಫುಲ್ ವೆಂಟಿಲೇಷನ್ನು, ಗಾಳಿಗೆ ಚೆನ್ನಾಗಿದೆ. ಇದೊಂದು ಬೆಡ್ರೂಮು. ಇದು ಸ್ಪೇಸಿಯಸ್ ದೊಡ್ಡದು ಬೆಡ್ರೂಮ್, ಇದು ಚೆನ್ನಾಗಿದೆ. ಸಜ್ಜ ಬರುತ್ತೆ, ಮೇಲ್ಗಡೆ ವೆಂಟಿಲೇಷನ್ ಬರುತ್ತೆ. ಆಮೇಲೆ ಇದು ಸೆಕೆಂಡ್ ಬೆಡ್ರೂಮ್. ಓಕೆ, ಇದು ನಮ್ಮದೇ ಬೀರು, ತ್ರಿಬಲ್ ಬೀರು. ಇಳಿಸೋಕ್ಕಾಗೋದಿಲ್ಲ, ಇರಲಿ ಬಿಡು ಅಂತ ಇಲ್ಲೇ ಬಿಟ್ಟಿರೋದು. ಅಯ್ಯಪ್ಪ ಹೇಳ್ರಿ, ಈ ಗೋಡೆ ಅಟ್ಯಾಚ್ ಬೀರು ಬರುತ್ತೆ, ಕಬೋರ್ಡ್ ಥರ. ಚೆನ್ನಾಗಿದೆ ಮನೆ. ದೇವ್ರ ಕೋಣೆ ಸ್ಪೇಸಿಯಸ್ ಆಗಿದೆ. ಫುಲ್ಲು ಟೈಲ್ಸ್ ಯೂಸ್ ಮಾಡಿದ್ದಾರೆ. 4x4 2x2 ಗೊತ್ತಿಲ್ಲ, ಒಟ್ಟೆ ಕಿಚನ್. ಸಜ್ಜ ಕಿಚನ್ನು, ವಾಶ್ ಬೇಷನ್. ಆಮೇಲೆ ಹಿಂದ್ಗಡೆಗೆ ವಾಷಿಂಗ್ ಮಿಷಿನ್ಗೆ ಜಾಗ, ಆಮೇಲೆ ಕೈಯಲ್ಲಿ ಹೊಕ್ಕೊಳ್ಳೋಕ್ಕೂ ಜಾಗ ಚೆನ್ನಾಗಿದೆ ನೋಡಿ. ಇಲ್ಲಿ ವಾಷಿಂಗ್ ಮಿಷಿನ್ ಹಾಕ್ಕೋಬೋದು. ಹತ್ರ ವೆಂಟಿಲೇಷನ್, ಗಾಳಿಗೆ ತುಂಬ ಇದು ಚೆನ್ನಾಗಿದೆ. ಇಲ್ಲಿ ಅಟ್ಟ ಬರುತ್ತೆ ಮೇಲ್ಗಡೆ ಮನೆ ಅಟ್ಟ, ಅದು ಡಬಲ್ ಬೆಡ್ರೂಮ್ ಮನೆ. ಆಮೇಲೆ ಇದು ಇಂಡಿಯನ್ ಟಾಯ್ಲೆಟ್ ಬರುತ್ತೆ. ಸ್ಪೇಸಿಯಸ್ ಆಗಿದೆ, ನೋ ಪ್ರಾಬ್ಲಮ್. ವೆಂಟಿಲೇಷನ್ಗೆ ಇಲ್ಲಿ ಬಿಟ್ಟಿದ್ದಾರೆ. ಗೀಝರ್ಗೆ ಪಾಯಿಂಟ್ ಬಿಟ್ಟಿದ್ದಾರೆ, ಎಲ್ಲ ಇದೆ, ನೋ ಪ್ರಾಬ್ಲಮ್. ಓಕೆ, ಇದು ನಮ್ಮ ಮನೆ ನೋಡಿ. ಯಾರಿಗೆ ಇಷ್ಟ ಆದವರಿಗೆ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ನೆಗೋಷಿಯಬಲ್ ಇರುತ್ತೆ. ಓಕೆ, ಥ್ಯಾಂಕ್ ಯು. ಅಂದರೆ ಎಂಟ್ರೆನ್ಸಲ್ಲಿ ಗೇಟಿಂದ ಹಿಂಗೆ ಸ್ಟ್ರೈಟ್ ಮೇಲಕ್ಕೊಂದು 15 ಮೆಟ್ಲು ಬಂದರೆ, ಒಂದು 15-20 ಮೆಟ್ಲಲ್ಲಿ ಇದು ಡಬಲ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ಕೆಳಗೆ ಬರ್ತಾ ತೋರಿಸ್ತೀನಿ ನೋಡಿರಿ. ಇದೆ ನೋಡಿರಿ ಡಬಲ್ ಬೆಡ್ರೂಮ್ಗೆ ಹೋಗೋ ದಾರಿ. ಇದು ಕಾಂಪೌಂಡು, ಡಬಲ್ ಬೆಡ್ರೂಮ್ಗೆ ಹೋಗೋ ದಾರಿ. ಇಲ್ಲೇ ಇರೋದು ಡಬಲ್ ಬೆಡ್ರೂಮು. ಡೋರ್ ಕಾಣಿಸ್ತಾ ಇದೆ ಅನಿಸುತ್ತೆ. ಈಗ ಹೋಗಿದ್ವಲ್ಲ ಅದೇ ಹೌಸು. ಓಕೆ, ಕಲ್ಲಿನ ಪಿಲ್ಲರು, ಬಳ್ಳಾರಿ ಕಲ್ಲಿನ ಗೋಡೆ. ಓಕೆ, ಸಂಪು ತೋರಿಸ್ತೀನಿ ಒಳಗಡೆದು. ಆ ಟ್ಯಾಂಕ್ ಹಿಡಿಯುತ್ತೆ, ಎನಿ ಟೈಮ್ ಇದೇ ಥರ ನೀರಿರುತ್ತೆ. ಸಬ್ಸೆಂಟ್ ನೀರು, ತುಂಬ ಸ್ಟೇಜ್ ಇದೆ, ಇನ್ನೊಂದು ಸ್ವಲ್ಪ ಗ್ಯಾಪ್ ಇದೆ ನೋಡಿ. ಒಳಗಡೆ ತೋರಿಸ್ತೀನಿ, ಟಾರ್ಚ್ ಇದ್ದಿದ್ರೆ ಚೆನ್ನಾಗಿದೆ ನೋಡಿ. ಸಂಪು ಸ್ಪೇಸಿಯಸ್ ಆಗಿದೆ. 6 ಟ್ಯಾಂಕ್ ಹಿಡಿಯುತ್ತೆ. ಓಕೆ, ಇದೇ ಸಂಪು 6 ಟ್ಯಾಂಕ್ ಹಿಡಿಯುತ್ತೆ. ಹೊರಗಡೆದು ಒಂದು ಟ್ಯಾಂಕ್ ಹಿಡಿಯುತ್ತೆ, 1.5 ಟ್ಯಾಂಕ್ ಹಿಡಿಬೋದು, 1-1.5-2 ಟ್ಯಾಂಕು.
ಹೊರಗಡೆ ಸಂಪ್ ತೋರಿಸಿದ್ನಲ್ಲ ಆಗಲಿ, ಇಲ್ಲಿ ಹೊರಗಡೆ ಸಂಪಿದೆ. ಓಕೆ, ಸ್ವೀಟ್ ನೀರು ಬೋರ್ ನೀರು ಎರಡೂ ಬರುತ್ತೆ. ಇದೇವ್ರ ಕಡೆ 4.5 ಲ್ಯಾಕಿಗೆ ಹೇಳಿದರು ಮಾಡಲಿಕ್ಕೆ. ಈಗಿನ ರೇಟಿಗೆ, ಆವಾಗಿನ ರೇಟಿಗೆ 3 ಲ್ಯಾಕ್ ಆಗಿತ್ತು.